ಎಲ್ಲರೂ ಭಾಗವಹಿಸಿದ್ದಾರೆ. ಇವತ್ತು ವೀರೇಶಾನಂದ ಸ್ವಾಮೀಜಿ ರಾಮಕೃಷ್ಣಾಶ್ರಮ ಸ್ವಾಮೀಜಿಯವರು ಅತ್ಯುತ್ತಮವಾಗಿ ಕಾರ್ಯಕ್ರಮ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಇಲಾಖೆಯ ಎಲ್ಲ PO, CO, ನಮ್ಮ ಕಚೇರಿ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಒಂದು ಅತ್ಯುತ್ತಮ ಮೂಡ್ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲರೂ ಕೂಡ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಕೂಡ ನಾವು ಕೊಟ್ಟಿದ್ದೀವಿ. ತಾಲೂಕಿಂದ ಬಂದಂಥ ಪ್ರಾಥಮಿಕ LPS, HPS ಮತ್ತು ಹೈಸ್ಕೂಲ್ಗಳಿಗೆ 5 ಅವರು ಬುದ್ಧಿವಂತರು ಇರ್ತಾರೆ. ಆದರೆ ನಾವು ಇನ್ನೂ ಕೂಡ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನ್ಗೆ ಮಕ್ಕಳಿಗೆ ಮೌಲ್ಯನ ಕಲಿಸೋದಕ್ಕೆ ಭಾಳ ಮುಖ್ಯ. ಇದನ್ನು ಕೂಡ ಇವತ್ತು ಅದೇ ಉದ್ದೇಶದಿಂದ ಇವತ್ತು ರಾಮಕೃಷ್ಣಾಶ್ರಮ ಸ್ವಾಮೀಜಿಯವರು ಕಲಿಸಿರುವಂಥದ್ದು ಏನಪ್ಪ ಅಂದರೆ ಮೌಲ್ಯ ಶಿಕ್ಷಣ ನಮಗೆ ಟೆಕ್ನಾಲಜಿ ಇರ್ಬೋದು, ಟೆಕ್ನಾಲಜಿ ಬೇರೆ ಬೇರೆ ಬರ್ತಾ ಇರುತ್ತೆ. ಆದರೆ ಮಾನವೀಯ ಮೌಲ್ಯಗಳನ್ನ ಬೆಳೆಸುವಂಥದ್ದು ಶಿಕ್ಷಕರ ಪಾತ್ರ ಆಗಬೇಕು ಅಂತ ನನಗೆ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ತಂದೆ ತಾಯಿಗಳ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಗೌರವ ಇದ್ದರೆ ಖಂಡಿತವಾಗ್ಲೂ ಕೂಡ ಒಂದು ಹಾರ್ಡ್ ವರ್ಕು ಏನು ಮಾಡ್ತಾರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಸೆಪ್ಟೆಂಬರ್ 5ನೇ ತಾರೀಕೆ ಮಾಡಬೇಕು ಅಂತ ಸರ್ಕ್ಯುಲರ್ ಇದೆ. ಯಾಕೆ ಅಂತಂದರೆ ಇವತ್ತು ರಾಧಾಕೃಷ್ಣವ್ರು ಹುಟ್ಟಿದ ದಿನ ಆದ್ದರಿಂದ ಬೇರೆ ದಿನ ಆಚರಣೆ ಮಾಡಿದರೆ ಅದಕ್ಕೆ ಮೀನಿಂಗ್ಫುಲ್ ಆಗಿರಲ್ಲ. ಇದು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿರೋಂಥ ಕಾರ್ಯಕ್ರಮ, ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಅವ್ರು ಮಾಡ್ತಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಅವರು ಕಂಡು ಹಿಡಿದು ಗುರುತಿಸಿ ಅವರ ಕಾರ್ಯವೈಖರ್ಯಗಳನ್ನು ಕಂಡು ಹಿಡಿದು ಅವರು ಉತ್ತಮ ಶಿಕ್ಷಕರಾಗಿ ಕಂಡು ಹಿಡಿದು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರಲ್ಲ, ಅದು ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗಿರಬೇಕು ಅನ್ನೋ ಕೂಡ ಒಳ್ಳೆಯ ಉತ್ತಮವಾಗಿ ಶಿಕ್ಷಕರಾಗಿ ಹಾಗೇ ಇರ್ತಾರೆ. ಅದರಲ್ಲಿಯೂ ಕೂಡ ಮನಸಾರಿ ಕಲಿಸೋದಕ್ಕೋಸ್ಕರ ಶ್ರಮ ಪಡಬೇಕು. ಆವಾಗಲೇ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ಬೋದು, ನಮ್ಮ ಸಮಾಜ ಉನ್ನತ ಸ್ತರಿಗೆ ಹೋಗಲಿಕ್ಕೆ ಸಾಧ್ಯ. ರೀತಿಯಲ್ಲಿ ಸದಾ ತಮ್ಮ ಬೋಧನಾ ವೃತ್ತಿಯನ್ನು ಕಾಯಕದ ರೀತಿಯಲ್ಲಿ ಕೈಗೊಂಡವರು ನಮ್ಮ ದುರ್ಗಿಮೂರ್ತಿಯವರು CRP ಆಗಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ, ಇಲಾಖೆಗೆ ಉತ್ತಮ ಕೆಲಸವನ್ನು ಮಾಡುವಂಥವರು ನಮ್ಮ ದುರ್ಗಿಮೂರ್ತಿಯವರು. ಈಗಲೂ ಸಹ ಜವಾಬ್ದಾರಿಯುತ ಏನು ನಮ್ಮ ಆತ್ಮೀಯರಿದ್ದಾರೆ ಶ್ರೀಯುತ ನಿಜಲಿಂಗಮೂರ್ತಿಯವರು, ಅವರಿಗೆ ಪ್ರಶಸ್ತಿ ಬಂದಿರೋದು ಅವ್ರಿಗೆ ಸರ್ ಇಲ್ಲ ಅಂದರೂ ಸಹ ಕೆಲಸಕ್ಕೆ ಹೋಗ್ತಾರೆ. ಮನೆಗೆ ಬರೋದು 8 ಗಂಟೆ ಆಗಲಿ 10 ಗಂಟೆ ಆಗಲಿ, ನನ್ನ ಸ್ಕೂಲ್ ಇಂಪಾರ್ಟೆಂಟು, ಬರ್ತೀನಿ ನಿಧಾನಕ್ಕೆ, ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ನಿರಂತರ ಶ್ರಮಿಸ್ತಾ ಇರ್ತಾರೆ. ಎಲೆಮರಿ ತಾಯಿಯಂತೆ ಅವರು ಕಾರ್ಯನಿರ್ವಹಿಸಿದವರು. ಇಂಥವ್ರಿಗೆ ಪ್ರಶಸ್ತಿ ಬರ್ತಾರೆ, ನಿಜಕ್ಕೂ ಖುಷಿಯಾಗಿದೆ, ಶ್ಲಾಘನೀಯ ಕೂಡ. ಅವ್ರಿಗೆ ಈ ಮೂಲಕ ನಾನು ಅಭಿನಂದನೆ